ವಿಜ್ಞಾನರೋಚಿ ಪರಿಪೂರಿತಾಂತರ್ಭಾಖ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತು 76ನೇ ಶ್ಲೋಕ. ಸಾಧು ಸಾಧು ಮಹಾಭಾಗ ಸಾಧು ದಾನವನಾಶನ ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ಇದು ರುದ್ರದೇವರು ಹೇಳ್ತಕ್ಕಂಥ ಶ್ಲೋಕ. ಇದು ರುದ್ರದೇವರನ್ನ ಕುರಿತು ಭಗವಂತನ ಬಗ್ಗೆ, ಕೇಶವನ ಆರಾಧನೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ರುದ್ರದೇವರು ಹೇಳ್ತಾ ಇದ್ದಾರೆ, ನೀನು ಮಹಾಪುಣ್ಯಶಾಲಿ, ಸಾಧು ಸಾಧು ಮಹಾಭಾಗ. ಮಹಾಭಾಗ ಅಂದ್ರೆ ಮಹಾಪುಣ್ಯಶಾಲಿ ಆಗಿರ್ತಕ್ಕಂಥವನೇ ಸಾಧು, ತುಂಬಾ ಒಳ್ಳೇದು. ಸಾಧು ಸಾಧು ಮಹಾಭಾಗ ಸಾಧು ದಾನವನಾಶನ. ನೀನು ಭಗವಂತನ ಆರಾಧನೆಯ ಬಗ್ಗೆ ನನ್ನ ಕೇಳ್ತಾ ಇದೆಯಲ್ಲ, ಆದ್ದರಿಂದ ಕೇಶವಾರಾಧನಂ ಪ್ರತಿ, ಭಗವಂತನ ಆರಾಧನೆಯ ಬಗ್ಗೆ ಕೇಳೋದು ಕೂಡ, ಪ್ರಶ್ನೆಯೂ ಕೂಡ ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಬಗ್ಗೆ ನಾವು ಕೇಳಬೇಕು, ತಿಳ್ಕೊಳ್ಬೇಕು ಅಂತ ನಮಗೆ ಆಸಕ್ತಿ ಹುಟ್ಟಬೇಕಾಗಿದ್ರೂ ಕೂಡ ನಾವು ಅನೇಕ ಜನ್ಮಗಳಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕು. ಆದ್ದರಿಂದ ಸಾಧು ಅಂತ ಆ ಪ್ರಶ್ನೆಯನ್ನೇ ಹೊಗಳ್ತಾ ಇದ್ದಾರೆ ರುದ್ರದೇವರು. ಭಾಗವತದ ಪ್ರಾರಂಭದಲ್ಲಿಯೂ ಕೂಡ ಶುಕಾಚಾರ್ಯ ಇದೇ ಮಾತನ್ನ ಹೇಳ್ತಾರೆ. ಪರೀಕ್ಷಿತ್ ರಾಜ ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ನನಗೆ ಹೇಳು ಅಂತ ಕೇಳಿದಾಗ ಆ ಪ್ರಶ್ನೆಯನ್ನೇ ಮೊದಲು ಶುಕಾಚಾರ್ಯ ಹೊಗಳ್ತಾರೆ. ನೀನು ಭಗವಂತನ ಬಗ್ಗೆ ಏನು ಪ್ರಶ್ನೆಯನ್ನು ಮಾಡಿದಿ, ಅದರಿಂದಲೇ ನೀನು ಪವಿತ್ರನಾಗಿ ಬಿಟ್ಟಿ ಅಂತ ಆ ಭಾಗವತದ ಪ್ರಾರಂಭದಲ್ಲಿ ಬರ್ತಕ್ಕಂತಹ ಅದು ಶುಕಾಚಾರ್ಯ ಹೇಳ್ತಕ್ಕಂಥದ್ದು ಕೂಡ ಇದೇ ಮಾತು. ಅದನ್ನ ಶುಕಾಚಾರ್ಯರೇ ಇಲ್ಲಿ ರುದ್ರದೇವರೇ ಶುಕಾಚಾರ್ಯರು, ರುದ್ರದೇವರು ಹೇಳ್ತಕ್ಕಂಥ ಮಾತು. ಮುಂದಿಂದು 77ರಲ್ಲಿ ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಪಿ ಭಾರ್ಗವ ನಾದಗ್ಧಾಶೇಷ ಪಾಪಾನಾಂ ಭಕ್ತಿರ್ಭವತಿ ಕೇಶವೇ. ಭಾರ್ಗವ ಅಂತ ಭೃಗುಕುಲದಲ್ಲಿ ಹುಟ್ಟಿರ್ತಕ್ಕಂಥವನೇ ಅಂತ ಸಂಬೋಧನೆಯನ್ನು ಮಾಡ್ತಾ, ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಪಿ, ಒಂದು ನಿಮಿಷ ಆಗಲಿ ಅಥವಾ ಅರ್ಧ ನಿಮಿಷ ಆಗಲಿ ಅಥವಾ ಒಂದು ಮುಹೂರ್ತ ಆಗಲಿ, ಆ ಕಾಲ ನಾವು ಒಂದು ವೇಳೆ ಭಗವಂತನನ್ನ ಸ್ಮರಣೆ ಮಾಡದೇ ಇದ್ರೆ ಆ ಕಾಲ ವ್ಯರ್ಥ ಆಗಿಬಿಡ್ತದೆ. ನಾದಗ್ಧ ಅಶೇಷ ಪಾಪಾನಾಂ ಭಕ್ತಿರ್ಭವತಿ ಕೇಶವೇ. ನಾವು ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂತಾದ್ರೆ, ಅದಗ್ಧ ಅಶೇಷ ಪಾಪಾನ, ಅಶೇಷ ಪಾಪಗಳನ್ನೆಲ್ಲ ದಹನ ಮಾಡ್ಕೊಳ್ಬೇಕು. ನಿಮಿಷ ಪ್ರತಿ ಕ್ಷಣಗಳಲ್ಲೂ ಕೂಡ, ನಿಮಿಷಗಳಲ್ಲಿಯೂ, ಒಂದು ಮುಹೂರ್ತದಲ್ಲಾಗಲಿ ಅರ್ಧ ನಿಮಿಷದಲ್ಲಾಗಲಿ ಪಾಪಗಳನ್ನೆಲ್ಲ ನಾವು ಪರಿಹಾರ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳೋದಿಲ್ಲ ಅಂತಾದ್ರೆ ಭಕ್ತಿರ್ಭವತಿ ಕೇಶವೇ, ಭಕ್ತಿಯು ಭಗವಂತನಲ್ಲಿ ಭಕ್ತಿ ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ನ ಭಕ್ತಿರ್ಭವತಿ ಅದಗ್ಧ ಶೇಷ ಪಾಪಾನ ನ ಭಕ್ತಿ ಕೇಶವೇ ಭವತಿ. ಕೇಶವನಲ್ಲಿ ಭಕ್ತಿಯನ್ನು ತನ್ನದು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಭಗವಂತನಲ್ಲಿ ಭಕ್ತಿ ಬರಬೇಕಾಗಿದ್ರೆ
ನಮ್ಮ ಎಲ್ಲ ಪಾಪಗಳನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಬೇಕು. ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡತಕ್ಕಂತಹ ಯೋಗ ನಮಗೆ ಸಿಗ್ತದೆ. ಆದ್ರಿಂದ ಭಗವಂತನ ಭಕ್ತಿಯನ್ನು ಮಾಡಬೇಕಾಗಿದ್ರೂ ಕೂಡ ನಾವು ಭಗವಂತನ ಸ್ಮರಣೆಯನ್ನು ಮಾಡಿ ನಾವು ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡಿರ್ಬೇಕು. ದೇಹ ಶುದ್ಧಿ, ಅಂತಃಕರಣ ಶುದ್ಧಿ ಇದೆಲ್ಲ ಇದ್ರೆ ಭಗವಂತನಲ್ಲಿ ಉತ್ತಮವಾಗಿರತಕ್ಕಂತಹ ಭಕ್ತಿ ಬರ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಕಿಂ ತೇನ ಮನಸಾ ಕಾರ್ಯಂ ಯನ್ನ ತಿಷ್ಠತಿ ಕೇಶವೇ ಮನೋಮುಕ್ತಿ ಫಲಾವಾಪ್ತೌ ಕಾರಣಂ ಸುಪ್ರಯೋಜಿತಂ. ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗಬೇಕು. ಭಗವಂತನ ಭಕ್ತಿಯಲ್ಲಿ ಭಗವಂತನನ್ನು ನೆನೆಬೇಕು ಅಂತ ನಮ್ಮ ಮನಸ್ಸು ಹಾತೊರಿಬೇಕು. ಯಾವಾಗ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗೋದಿಲ್ವೋ ಅಂಥ ಮನಸ್ಸು ಇದ್ದೇನು ಉಪಯೋಗ? ಕಿಂ ತೇನ ಮನಸ ಕಾರ್ಯಂ ಅಂತ ಮನಸ್ಸು ಇಟ್ಕೊಂಡು ಏನ್ ಮಾಡ್ಬೇಕು? ನಾರಾಯಣ ವಾಸುದೇವ. ಯನ್ನ ತಿಷ್ಠತಿ ಕೇಶವೇ, ಕೇಶವನಲ್ಲಿ ನಮ್ಮ ಮನಸ್ಸು ಯಾವಾಗ ಹೋಗೋದಿಲ್ವೋ ನಾರಾಯಣ ವಾಸುದೇವ. ಯಾವ ಮನಸ್ಸು ಭಗವಂತನಲ್ಲಿ ಹೋಗೋದಿಲ್ವೋ ಅಂಥ ಮನಸ್ಸು ಇದ್ದು ಏನು ಉಪಯೋಗ? ಕಿಂ ತೇನ ಕಾರ್ಯಂ. ಆದ್ದರಿಂದ ನಮ್ಮ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಾಗ ಮಾತ್ರ ಅದು ಮುಕ್ತಿ ಫಲವಾಪ್ತವು ಕಾರಣಂ ಸುಪ್ರಯೋಜಿತಂ. ಅದನ್ನು ಚೆನ್ನಾಗಿ ಭಗವಂತನ ಕಡೆಗೆ ಪ್ರಯೋಗ ಮಾಡಿದಾಗ, ಅದನ್ನ ಪ್ರಯೋಜನವನ್ನು ನಾವು ಪಡಿಸಿಕೊಂಡಾಗ ಮಾತ್ರ ಅದು ಉತ್ತಮ ರೀತಿಯಲ್ಲಿ ನಾವು ಅದನ್ನು ತೊಡಗಿಸಿಕೊಳ್ಬೇಕು. ಸುಪ್ರಯೋಜಿತಂ, ಭಗವಂತನ ಕಡೆಗೆ ಹೋಗೋ ಹಾಗೆ ಆ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಬೇರೆ ಬೇರೆ ಆ ಕಡೆ ಈ ಕಡೆ ಹೋಗದ ಹಾಗೆ ನೇರವಾಗಿ ಭಗವಂತನ ಕಡೆಗೆ ಮನಸ್ಸು ಹೋಗೋ ಹಾಗೆ ಮಾಡಿದರೆ ಮಾತ್ರ ನಮಗೆ ಮೋಕ್ಷವನ್ನು ಪಡಿಲಿಕ್ಕೆ ಅದು ಕಾರಣ ಆಗ್ತದೆ. ಇದನ್ನೇ ಭಗವದ್ಗೀತೆಯಲ್ಲೂ ಕೂಡ ಕಾರಣಂ ಬಂಧ ಮೋಕ್ಷಯೋಹೋ ಮನಯೇವ ಮನುಷ್ಯಾಣಂ ಅಂತ ಹೇಳಿದ ಕೃಷ್ಣ. ಮನುಷ್ಯರಿಗೆ ಮನಸ್ಸೇ ಮೋಕ್ಷಕ್ಕೂ ಕಾರಣ, ಬಂಧಕ್ಕೂ ಅದೇ ಕಾರಣ ಅಂತ. ನಮ್ಮ ಮನಸ್ಸನ್ನು ನಾವು ಭಗವಂತನ ಕಡೆಗೆ ನೇರವಾಗಿ ಅವನ ಭಕ್ತಿಯನ್ನು ಮಾಡ್ತಾ ಅವನ ಕಡೆಗೆ ನೆಲೆ ನಿಟ್ಟಾಗ ಮಾತ್ರ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಇಲ್ಲದೆ ಇದ್ರೆ ಆ ಮನಸ್ಸನ್ನು ನಾವು ವಿಷಯ ಪದಾರ್ಥಗಳ ಕಡೆಗೇನೆ ಬಿಟ್ಟು ಬಿಟ್ರೆ ಅದು ನಮ್ಮ ಬಂಧನಕ್ಕೆ ಕಾರಣ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದಾರೆ ಸುಪ್ರಯೋಜಿತಂ. ಆ ಮನಸ್ಸನ್ನು ಚೆನ್ನಾಗಿ ಪ್ರಯೋಜನ ಪಡಿಸಿಕೊಂಡಾಗ ಅದು ಮನೋ ಮುಕ್ತಿ ಫಲಾವಾಪ್ತವು ಕಾರಣಂ, ಮುಕ್ತಿ ಫಲದ ಅವಾಪ್ತಿಗೆ ಅದು ಕಾರಣ ಆಗ್ತದೆ. ಇಲ್ಲದೆ ಇದ್ರೆ ಅಂಥ ಮನಸ್ಸು ಇದ್ದು ಏನು ಉಪಯೋಗ? ಕಿಂತೇನ ಮನಸ, ಅಂತ ಮನಸ್ಸು ಭಗವಂತನ ಕಡೆಗೆ ಹೋಗದೇ ಇದ್ರೆ ಅಂತ ಮನಸ್ಸು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ 79ರಲ್ಲಿ ನೂನಂ ತತ್ಕಂಠಶಾಲೋಕಂ ಅಥವಾಪ್ಯುಪಜಿಹ್ವಿಕಾ ರೋಗೋ ನ ಮನಸಾ ಜಿಹ್ವಾ ಯಾನ ವಕ್ತಿ ಹರೇರ್ಗುಣಾನ್. ಹಾಗೆ ನಮ್ಮ ನಾಲಿಗೆ ಒಂದು ವೇಳೆ ಭಗವಂತನ ಗುಣಗಳನ್ನ ಅದು ಕೊಂಡಾಡಲಿಲ್ಲ ಅಂತಾದ್ರೆ, ಭಗವಂತನ ಗುಣಗಳನ್ನ ನಮ್ಮ ನಾಲಿಗೆಯಿಂದ ನಾವು ಉಚ್ಚಾರ ಮಾಡಲಿಲ್ಲ ಅಂತಾದ್ರೆ ಅದು ನಾಲಿಗೆಯೇ ಅಲ್ಲ, ಅದು ಒಂದು ದೊಡ್ಡ ರೋಗ ಅಂತ ತಿಳಿಸ್ತಾ ಇದ್ದಾರೆ. ನಮ್ಮ ಕಂಠದಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ರೋಗ ಕಿರುನಾಲಿಗೆ ಏನಿದೆಯಲ್ಲ, ಅದು ಕಂಠದಲ್ಲಿರ್ತಕ್ಕಂಥ ಒಂದು ಗಂಟು ರೋಗ ಇದ್ದ ಹಾಗೆ. ಯಾಕೆ ಅಂತಂದ್ರೆ ಅದು ಭಗವಂತನ ಗುಣಗಾನಗಳನ್ನ ಮಾಡ್ತಾ ಇಲ್ಲ ಅಂತಾದ್ರೆ ಅಂತ ನಾಲಿಗೆ ಇದ್ದ ಏನು ಉಪಯೋಗ? ನೂನಂ ತತ್ ಕಂಠ ಶಾಲೂಕಂ. ಕಂಠ ಶಾಲೂಕ ಅಂತಂದ್ರೆ ಕಂಠದಲ್ಲಿ ಕುತ್ತಿಗೆಯಲ್ಲಿರ್ತಕ್ಕಂಥ ಒಂದು ಗಂಟು ಅಷ್ಟೇ, ಕುತ್ತಿಗೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ರೋಗ ಅದು. ಅಥವಾ ಉಪಜಿಹ್ವಿಕ ಅಂತಂದ್ರೆ ಸುಮ್ಮನೆ ಕಿರುನಾಲಿಗೆ ಅಷ್ಟೇ, ಅದು ಹೆಸರಿಗಷ್ಟೇ ಕಿರುನಾಲಿಗೆ, ಹೊರತು ಅದರಿಂದ ಏನು ಉಪಯೋಗ ಇಲ್ಲ. ರೋಗೋ ನ ಮನಸ ಜಿಹ್ವಾ, ಅದು ನಾಲಿಗೆ ಅಲ್ಲ, ಅದು ರೋಗ, ಅದೊಂದು
ಮನುಷ್ಯನಿಗೆ ಇರತಕ್ಕಂಥ ರೋಗ ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಅದಿದ್ದೂ ಕೂಡ ಭಗವಂತನ ಗುಣಗಾನವನ್ನು ಮಾಡಲಿಲ್ಲ ಅಂತಾದರೆ ಅದರಿಂದ ಏನು ಉಪಯೋಗ? ಹಾಗಾಗಿ ನಮ್ಮ ನಾಲಿಗೆ ಇರೋದೇ ಭಗವಂತನ ಗುಣಗಳನ್ನು ಕೊಂಡಾಡ್ಲಿಕ್ಕೋಸ್ಕರ. ಆವಾಗಲೇ ಅದು ಸಾರ್ಥಕವಾಗ್ತದೆ ಅನ್ನೋ ವಿಷಯವನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕೈಗಳು ಯಾಕೆ ಇರಬೇಕು? ಕೈಗಳು ಇರೋದ್ರಿಂದ ಸಾರ್ಥಕ ಏನು? ಯಾವಾಗ ಕೈಗಳು ಸಾರ್ಥಕವಾಗ್ತದೆ ಅನ್ನೋದನ್ನ ಮುಂದೆ 80ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಭಾರಭೂತೈ ಕರೈ ಕಾರ್ಯಂ ಕಿಂ ತಸ್ಯ ನೃಪಶೋರ್ದ್ವಿಜೋಃ ಯೈರ್ಹಿ ನ ಕ್ರಿಯತೆ ವಿಷ್ಣೋಃ ಗೃಹ ಸಂಮಾರ್ಜನಾದಿಕಂ. ನಮ್ಮ ಕೈಗಳು ಭಗವಂತನ ಪೂಜೆಯನ್ನ ಮಾಡಬೇಕು, ಅದಕ್ಕೋಸ್ಕರ ನಮ್ಮ ಕೈಗಳಿರೋದು. ಭಗವಂತನ ಪೂಜೆ ಅಂತಂದ್ರೆ ಭಗವಂತನ ಮಂದಿರವನ್ನ ಮಾರ್ಜನ ಮಾಡ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಪೂಜೆ. ಅದನ್ನಾದರೂ ಮಾಡಬೇಕು ಕೊನೆಗೆ. ಇಲ್ಲದೇ ಇದ್ರೆ ಅದು ನಮಗೆ ಸುಮ್ಮನೆ ಭಾರ. ಕೈ ಅನ್ನೋದು ಭಾರಭೂತೈಹಿ ಕರೈಹಿ ಕಿಂ ಕಾರ್ಯಂ. ನಮ್ಮ ದೇಹಕ್ಕೆ ಭಾರಭೂತವಾಗಿರ್ತಕ್ಕಂಥ ಕೈಗಳಿಂದ ಏನು ಉಪಯೋಗ? ಕಿಂ ತಸ್ಯ ನೃಪಶೋರ್ ದ್ವಿಜಾಹ. ಅದು ಮನುಷ್ಯ ಪಶುವಿಗೆ ಸಮಾನ. ನೃಪಶೋಹೋ, ಪಶುವಿಗೆ ಸಮಾನನಾಗಿರ್ತಕ್ಕಂತಹ ಆ ಮನುಷ್ಯನ ಕೈಗಳು ಇದ್ದೂ ಕೂಡ ವ್ಯರ್ಥ. ಎಂಥ ಕೈಗಳು ಅಂದ್ರೆ ಯೈಹಿ ನ ಕ್ರಿಯತೆ ವಿಷ್ಣೋಃ ಗೃಹ ಸಂಮಾರ್ಜನಾದಿಕಂ. ವಿಷ್ಣೋಃ ಗೃಹ, ಭಗವಂತನ ಮನೆ, ವಿಷ್ಣು ಮಂದಿರ, ಆ ಭಗವಂತನ ಮನೆಯ ಸಮ್ಮಾರ್ಜನ ಮೊದಲಾದವುಗಳನ್ನು ಮಾಡದೇ ಇರತಕ್ಕಂಥದ್ದು. ಸಮ್ಮಾರ್ಜನ ಅಂದ್ರೆ ಕಸ ಹೊಡೆಯುವುದು ಮುಂತಾದ ಕೆಲಸಗಳನ್ನಾದರೂ ಆ ಕೈಗಳು ಮಾಡಿದರೆ ಆವಾಗ ಅದಕ್ಕೆ ಸಾರ್ಥಕ್ಯ ಬರ್ತದೆ. ಅದನ್ನೂ ಮಾಡದೇ ಇರತಕ್ಕಂಥ ಕೈಗಳು ಅಂತಂದ್ರೆ ಅದು ಭಾರಭೂತವಾಗಿದ್ದು, ಮನುಷ್ಯನಿಗೆ ಕೈಗಳು ಅನ್ನೋದು ಒಂದು ಭಾರ ಇದ್ದ ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಅವನು ಪಶುವಿಗೆ ಸಮಾನ. ಮನುಷ್ಯ ಪಶು ಅಂತ ಹೇಳ್ತಾ ಇದ್ದಾರೆ. ನೃಪಶೋ, ಪಶುವಿಗೆ ಸಮಾನನಾಗಿರ್ತಕ್ಕಂತಹ ಮನುಷ್ಯನ ಕೈಗಳು ಭಾರ. ಅದರಿಂದ ಏನು ಉಪಯೋಗ? ಆದ್ರಿಂದ ನಮ್ಮ ಕೈಗಳಿಂದ ನಾವು ಭಗವಂತನ ಪೂಜಾ ಕೈಂಕರ್ಯವನ್ನ ನಾವು ಕೈಗೊಳ್ಳಬೇಕು ಅನ್ನೋ ತಾತ್ಪರ್ಯ ಈ ಶ್ಲೋಕದಲ್ಲಿ ಅಡಗಿದೆ. ಹಾಗೆ ಕಾಲುಗಳ ಬಗ್ಗೆ, ಕಣ್ಣುಗಳ ಬಗ್ಗೆ ತಿಳಿಸ್ತಾ ಇರ್ತಕ್ಕಂಥ ಮುಂದಿನ ಶ್ಲೋಕ. ಚರಣೋ ತೌತು ಸಫಲೌ ಕೇಶವಾಲಯಗಾಮಿನೌ ತೇಚ ನೇತ್ರೇ ಮಹಾಭಾಗ ಯಾಭ್ಯಾಂ ಸಂದೃಶ್ಯತೆ ಹರಿಹಿ. ನಮ್ಮ ಕಾಲುಗಳು ಭಗವಂತನ ಮಂದಿರಕ್ಕೆ ತೆರಳತಕ್ಕಂತಹ ಕಾಲುಗಳಾಗಬೇಕು. ಕಾಲುಗಳಿರೋದೇ ಭಗವಂತನ ಮಂದಿರಕ್ಕೆ ಹೋಗ್ಲಿಕ್ಕೆ. ಕೇಶವಾಲಯ ಗಾಮಿನವು, ಕೇಶವನ ಆಲಯ ಏನಿದೆ ಆ ಆಲಯವನ್ನ ಗಾಮಿ ಹೊರಡತಕ್ಕಂತಹ, ಅಲ್ಲಿಗೆ ಹೋಗತಕ್ಕಂತಹ ಕಾಲುಗಳೇ ನಿಜವಾಗಲೂ ಸಫಲವು, ಸಾರ್ಥಕವಾಗಿರ್ತಕ್ಕಂತಹ ಕಾಲುಗಳು. ಚರಣವು ತೌ ಸಫಲವು. ಯಾವ ಚರಣಗಳು, ಯಾವ ಎರಡು ಚರಣಗಳು ಸಫಲ ಅಂತಂದ್ರೆ ಕೇಶವಾಲಯ ಗಾಮಿನೋ. ತೇಚ ನೇತ್ರೇ ಮಹಾಭಾಗ ಯಾಭ್ಯಾಂ ಸಂದೃಶ್ಯತೆ ಹರಿಹಿ. ಯಾವ ಎರಡು ಕಣ್ಣುಗಳು ಇದ್ದದ್ದಕ್ಕೂ ಕೂಡ ಸಾರ್ಥಕ್ಯ ಬರ್ತದೆ ಯಾವಾಗ ಅಂತಂದ್ರೆ ಸಂದೃಶ್ಯತೆ ಹರಿಹಿ, ಭಗವಂತನನ್ನ ಆ ಕಣ್ಣುಗಳು ನೋಡಬೇಕು, ಭಗವಂತನ ವಿಗ್ರಹವನ್ನ ನೋಡಬೇಕು, ಭಗವಂತನನ್ನ ನೋಡಬೇಕು. ಆವಾಗಲೇ ಆ ಕಣ್ಣುಗಳು ಇದ್ದದ್ದಕ್ಕೆ ಸಾರ್ಥಕವಾಗ್ತದೆ. ಇಲ್ಲದೆ ಇದ್ರೆ ಆ ಕಣ್ಣು ಇದ್ದೂ ವ್ಯರ್ಥ, ಕಾಲುಗಳಿದ್ದೂ ಕೂಡ ವ್ಯರ್ಥ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಮ್ಮ ಕಣ್ಣುಗಳು, ಕೈ, ಕಾಲು, ಆಮೇಲೆ ಹಿಂದೆ ಹೇಳಿರ್ತಕ್ಕಂಥದ್ದು ನಾಲಿಗೆ, ಇವೆಲ್ಲವೂ ಕೂಡ ಏನನ್ನ ಮಾಡಿದಾಗ ಅದಕ್ಕೆ ಸಾಫಲ್ಯ ಬರ್ತದೆ ಅನ್ನೋ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಶ್ಲೋಕದಲ್ಲೂ ಕೂಡ ನಾವು ಸಂಚಾರವನ್ನು ಮಾಡ್ತಾ ಇರ್ತೇವೆ. ಕಾಲುಗಳಿಂದ ಅಲ್ಲಲ್ಲಲ್ಲಿ ಸಂಚಾರ ಮಾಡ್ತೇವೆ. ಆ ಕಾಲುಗಳು ಎಲ್ಲಿಗೆ ಹೋಗಬೇಕು ಅಂದ್ರೆ ಕಿಂತಸ್ಯ ಚರಣೈ ಕಾರ್ಯಂ ವೃಥಾ ಸಂಚರಣೈರ್ದ್ವಿಜಾಃ ಯೈರ್ಹಿ ನ ವ್ರಜತೆ ಜಂತುಃ ಕೇಶವಾಲಯ ದರ್ಶನೇ
ಭಗವಂತನ ಆಲಯವನ್ನ ದರ್ಶನ ಮಾಡಲಿಕ್ಕೋಸ್ಕರ ನಮ್ಮ ಕಾಲುಗಳು ಹೋಗಬೇಕು. ವೃಥಾ ಸಂಚಾರ ಮಾಡಬಾರದು, ವ್ಯರ್ಥವಾಗಿ ಅಲ್ಲಲ್ಲಿ ಓಡಾಡಬಾರದು, ಸಂಚಾರ ಮಾಡಬಾರದು. ಸುಮ್ಮನೆ ವ್ಯರ್ಥವಾಗಿ ಸಂಚಾರ ಮಾಡ್ತಕ್ಕಂಥ ಕಾಲುಗಳಿಂದ ಏನು ಉಪಯೋಗ? ಕಿಂ ತಸ್ಯ ಚರಣೈ ಕಾರ್ಯಂ ವೃಥಾ ಸಂಚರಣೈ. ಸುಮ್ಮನೆ ವ್ಯರ್ಥವಾಗಿ ಸಂಚಾರವನ್ನು ಮಾಡ್ತಾ ಇರತಕ್ಕಂತಹ ಕಾಲುಗಳಿಂದ ಏನು ಉಪಯೋಗ? ಯೈಹಿ ನ ವ್ರಜತೆ ಕೇಶವಾಲಯ ದರ್ಶನೆ. ಭಗವಂತನ ಮಂದಿರವನ್ನು ನೋಡಬೇಕು ಅಂತ ಸಂಚಾರ ಮಾಡಬೇಕು, ಕ್ಷೇತ್ರಗಳಿಗೆ ದರ್ಶನ ಮಾಡಬೇಕು. ಪುಣ್ಯ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಲಿಕ್ಕೋಸ್ಕರ ಹೋಗಲಿಕ್ಕೆ ನಮ್ಮ ಕಾಲುಗಳು ಇರೋದು. ಅದನ್ನು ಮಾಡದೇ ಇದ್ರೆ ಅಂತಹ ಜಂತು, ಆ ಪ್ರಾಣಿಗೆ ಕಾಲಿದ್ದೂ ಕೂಡ ವ್ಯರ್ಥ. ಅಂತಹ ಕಾಲಿಂದ ಏನು ಉಪಯೋಗ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಆ ಕೈ, ಕಾಲು, ಕಿವಿ ಮುಂತಾದ ಪದಾರ್ಥಗಳಿಂದ ಯಾವಾಗ ಉಪಯೋಗ ಆಗ್ತದೆ ಅನ್ನೋ ವಿಷಯವನ್ನ ಇವಿಷ್ಟು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ.